ಇದೇ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಎರಡನೇ ಸಲ ವಿಚಾರಣೆಯ ಬಿಸಿ ಕೂಡ ತಟ್ಟಿತು. ಈ ವೇಳೆ ಅವ್ರಿಗೆ ಏನೆಲ್ಲ ಪ್ರಶ್ನೆಗಳು ತೂರಿ ಬಂತು ತನಿಖಾಧಿಕಾರಿಗಳಿಂದ ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ನಿಮಗೆ. ಬಹುತೇಕ ಪ್ರಶ್ನೆಗಳನ್ನ ಕೇಳಿದಾಗ ಗೊತ್ತಿಲ್ಲ ಅನ್ನೋ ಉತ್ತರವನ್ನೇ ಬೈರತಿ ಬಸವರಾಜ್ ಅವರು ಕೊಟ್ಟಿದ್ದಾರೆ. ಪೊಲೀಸ್ ಸಾಕ್ಷ್ಯಗಳನ್ನ ಕಂಡು ಬಿಜೆಪಿ ಶಾಸಕ ಒಂದು ಹಂತದಲ್ಲಿ ತಬ್ಬೀಬ್ ಕೂಡ ಆದ್ರು. ಅವ್ರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟು ಬೇಗ ಇಷ್ಟೆಲ್ಲ ಸಾಕ್ಷ್ಯಗಳು ಸಿಕ್ಬಿಡುತ್ತೆ ತಮ್ಮ ವಿರುದ್ಧ ಅಂತ. ಸ್ವಲ್ಪ ಅವರು ಕಳವಳಕ್ಕೂ ಕೂಡ ಮುಂದಾದ್ರು, ಅಂದರೆ ಆತಂಕ ಕೂಡ ಅವರನ್ನು ಆವರಿಸಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ತನಿಖೆಯ ಒಂದಷ್ಟು ಪ್ರಶ್ನೆಗಳು ಏನೇನು ಕೇಳಲಾಯಿತು ಅನ್ನೋದಕ್ಕೆ ಡೀಟೇಲ್ಸ್ ಪಬ್ಲಿಕ್ ಟಿವಿಯಲ್ಲಿ ಸಿಗ್ತಾ ಇದೆ. ಬೈರತಿ ಬಸವರಾಜು ಅವರಿಗೆ 2 ಸಲ 4 ದಿನಗಳ ಅಂತರದಲ್ಲಿ ಈ ವಿಚಾರಣೆಯನ್ನು ನಡೆಸಿದ್ದು. ಒಂದ್ಸಲ 3 ಗಂಟೆ, ಒಂದ್ಸಲ 4 ಗಂಟೆ ವಿಚಾರಣೆ. ಸೊ ತನಿಖಾಧಿಕಾರಿ ಮರ್ಡರ್ ಆಗಿರುವ ಬಿಕ್ಲು ಶಿವ ಗೊತ್ತಾ ಅಂತ ಕೇಳಿದ್ದಾರೆ. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಪ್ರಶ್ನೆ ಕೇಳ್ತಾ ಇದ್ದಾಗೆ ಬೈರತಿ ಬಸವರಾಜು ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಸೊ ಕಾಂಟ್ಯಾಕ್ಟೇ ಇಲ್ಲ ಅನ್ನೋದನ್ನು ಮೇಂಟೈನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಬೇಕಾದ್ರೂ ಅದನ್ನೇ ಹೇಳಿದ್ರು ಅವರು. ಆಮೇಲೆ ತನಿಖಾಧಿಕಾರಿ ಕೇಳ್ತಾರೆ, ಬಿಕ್ಲು ಶಿವ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದು ಯಾಕೆ ಅಂತ. ಫೆಬ್ರವರಿ ತಿಂಗಳಲ್ಲಿ ಇದಾಗಿರೋದು ಘಟನೆ. ಬೈರತಿ ಬಸವರಾಜು ಅದಕ್ಕೆ ಉತ್ತರ, ನನಗೂ ಅವನಿಗೂ ಸಂಪರ್ಕ ಇಲ್ಲ, ಗೊತ್ತಿಲ್ಲ ಅಂತ ಉತ್ತರ ಕೊಡ್ತಾರೆ. ಏನೇ ಕೇಳಿದ್ರು ಗೊತ್ತಿಲ್ಲ ಅನ್ನೋ ಉತ್ತರವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಹಾಗೆ ತನಿಖಾಧಿಕಾರಿ ಕೇಳ್ತಾರೆ, ಯಾವುದಾದ್ರೂ ಜಮೀನಿನ ವಿಚಾರವಾಗಿ ಗಲಾಟೆ ಆಗಿತ್ತಾ ಅಂತ ಕೇಳಿದಾಗ ಬೈರತಿ ಬಸವರಾಜು ನನಗೆ ಯಾವುದೇ ರೀತಿಯ ಜಮೀನಿನ ಬಗ್ಗೆ ಗೊತ್ತಿಲ್ಲ ಅಂತ ಮತ್ತದೇ ಉತ್ತರವನ್ನು ಕೊಡ್ತಾರೆ. ವಕೀಲರ ಹತ್ರ ಎಲ್ಲ ಸುಮಾರು ತಯಾರಿಗಳು ಆಗಿರುತ್ತೆ ಇವ್ರದ್ದು. ಲೀಗಲ್ಲಾಗಿ ಏನು ಪ್ರಶ್ನೆ ಕೇಳ್ತಾರೆ, ನಾನು ಏನು ಉತ್ತರ ಕೊಡಬೇಕು, ಯಾವ ಉತ್ತರ ಕೊಟ್ಟರೆ ಸೇಫ್ ಆಗ್ತೀನಿ, ಗೊತ್ತಿಲ್ಲ ಅಂದರೆ ಮುಂದೆ ಅದು ತನಿಖೆ ಗೊತ್ತಿದೆ ಅಂತ ಅಂದರೆ ಅಥವಾ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ರೆ ತನಿಖೆ ಸಂದರ್ಭದಲ್ಲಿ ಅವ್ರಿಗೆ ಅದು ಉರುಳಾಗ್ಬಿಡುತ್ತೆ, ಬ್ಯಾಕ್ ಫೈರ್ ಆಗಿಬಿಡುತ್ತೆ. ಸೊ ಗೊತ್ತಿಲ್ಲ ಅಂದರೆ ಅದು ಸೇಫ್ ಕಾರ್ಡ್ ಅಂತ. ಹೀಗಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಬೈರತಿ ಬಸವರಾಜು ಅಂತ. ತನಿಖಾಧಿಕಾರಿ ನಿಮಗೆ ಜಗ್ಗನ ಪರಿಚಯ ಹೇಗೆ ಅಂತ ಕೇಳಿದಾಗ ಅದಕ್ಕೂ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರಂತೆ. ಆಗ ತನಿಖಾಧಿಕಾರಿ ಮುಂದುವರೆದು, ಕುಂಭಮೇಳದಲ್ಲಿ ನಿಮ್ಮ ಜೊತೆಗೆ ಜಗ್ಗ ಇದ್ದಾನೆ, ಫೋಟೋ ಇದೆ ಅಂತೆಲ್ಲ ಕೇಳಿದಾಗ ಬೈರತಿ ಉತ್ತರ ಕೊಟ್ಟಿದ್ದು, ನಾನು KR ಪುರಂನ MLA, ಅವರು KR ಪುರಂ ಕ್ಷೇತ್ರದ ನಿವಾಸಿ, ಹೀಗಾಗಿ ನನ್ನನ್ನು ನೋಡಿ ಫೋಟೋ ತೆಗೆದುಕೊಂಡ್ರು ಅಂತ ಬೈರತಿ ಬಸವರಾಜು ಅವರು ಉತ್ತರವನ್ನು ಕೊಟ್ರಂತೆ. ತನಿಖಾಧಿಕಾರಿ, ಜಗ್ಗ ಗೊತ್ತಿಲ್ಲ, ಆರೋಪಿಗಳು ಗೊತ್ತಿಲ್ಲ ಅಂತಿದ್ದೀರಾ, ನಮ್ಮ ಬಳಿ ಇರುವ ಸಾಕ್ಷಿಗಳು ಸುಳ್ಳು ಹೇಳ್ತಾ ಇದೆಯಾ ಹಾಗಾದ್ರೆ ಅಂತ ಕೇಳಿದ್ದಾರೆ. ಬೈರತಿ ಬಸವರಾಜು ಈ ಪ್ರಶ್ನೆಗೆ ಉತ್ತರವನ್ನ ಕೊಡದೆ ಮೌನವಾಗಿದ್ದಾರೆ. ಅಂದರೆ ಉತ್ತರಿಸೋಕಾಗದೆ ಮೌನವಾಗಿದ್ದಾರೆ. ನೆಕ್ಸ್ಟ್ ತನಿಖಾಧಿಕಾರಿ ಕೇಳಿದ್ದು, ಜಗ್ಗ ಮತ್ತು ಕಿರಣ್ ನಿಮ್ಮ ಬಳಿ ಮಾತಾಡಬೇಕಂದ್ರೆ ನಿಮ್ಮ PA ಹನುಮಂತುಗೆ ಯಾಕೆ ಕರೆ ಮಾಡ್ತಾ ಇದ್ರು ಅಂತ ಕೇಳಿದ್ದಾರೆ. ಆ ಕಾಲ್ ಡೀಟೇಲ್ಸ್ ಎಲ್ಲ ತೆಗೆಸಿದಾಗ ಗೊತ್ತಾಗಿದೆ ಅದು. ಅದಕ್ಕೂ ಬೈರತಿ ಬಸವರಾಜು ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದಾರಂತೆ. ಆಮೇಲೆ ರಾಮಮೂರ್ತಿ ನಗರದಲ್ಲಿ ಕೇಸ್ ಕೊಟ್ಟು ಬಿಕ್ಲು ಶಿವ ಕಚೇರಿ ಖಾಲಿ ಮಾಡಿಸಿದ್ದು ನೀವೇ ತಾನೆ ಅಂತ ಕೇಳಿದಾಗ ಇಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರಂತೆ. ಇವಿಷ್ಟು ಕೂಡ ಕೆಲ ಪ್ರಶ್ನೆಗಳು, ಆಯ್ದ ಪ್ರಶ್ನೆಗಳ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನಾವು. ಈ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜ್ ನಂತರ ಅವರ PAಗೂ ಕೂಡ ನೋಟಿಸ್ ಅನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ಬೈರತಿ ಬಸವರಾಜು PA ಹನುಮಂತನಿಗೆ ನೋಟಿಸ್. ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಅವರು ಬರಬೇಕು ವಿಚಾರಣೆಗೆ ಅಂತ ಕೇಳಿ ನೋಟಿಸ್ ಅನ್ನು ಕೊಟ್ಟಿದ್ದಾರಂತೆ. ಏನಕ್ಕೆ ಅಂದರೆ ಹಂತಕರ ಸಂಪರ್ಕ ಹಾಗೂ ಹಂತಕರ ಜೊತೆಗಿನ ಮಾತುಕತೆ, CDR ಇದೆಲ್ಲವೂ ಹನುಮಂತುಗೆ ಅಂದರೆ ಬೈರತಿ ಬಸವರಾಜ್ ಅವರ PAಗೆ ಕಂಟಕ ಆಗೋ ಸಾಧ್ಯತೆ ಇದೆ. ಏನು ಪ್ರಶ್ನೆಗಳನ್ನ ಯಾವ ರೀತಿ ಉತ್ತರ ಕೊಡ್ತಾರೆ, ಬಿಕಾಸ್ 1 ಟೈಮ್ 2 ಟೈಮ್ ಎಲ್ಲ ಕಾಲ್ ಮಾಡಿರಲ್ಲ, ಸಹಜವಾಗಿ ಸುಮಾರು ಟೈಮ್ ಕಾಲ್ ಮಾಡಿರೋದ್ರಿಂದನೇ ಪೊಲೀಸರಿಗೆ ಅನುಮಾನ ಬಂದಿರುತ್ತೆ. ಹೀಗಾಗಿ ಪಬ್ಲಿಕ್ ಟಿವಿಗೆ ಪೊಲೀಸ್ ಮೂಲಗಳಿಂದಲೇ ಈ ಕುರಿತಂತೆ ಮಾಹಿತಿ ಸಿಗ್ತಾ ಇದೆ. ಬೈರತಿ ಬಸವರಾಜು PAನ ಸಮನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ಅವ್ರಿಗೆ ನೋಟಿಸ್ ಯಾವಾಗ ಇಶ್ಯೂ ಆಗುತ್ತೆ ಗೊತ್ತಿಲ್ಲ ನಮಗೆ, ನೋಡೋಣ. ಇವತ್ತು ಅಥವಾ ಮಧ್ಯಾಹ್ನದಷ್ಟೊತ್ತಿಗೆ ರಿಸೀವ್ ಆಗ್ಬೋದು. ಆಮೇಲೆ ತುಂಬ ಏನು ಟೈಮ್ ಕೊಡಲ್ಲ, ಬಿಕಾಸ್ ಈ ಪ್ರಕರಣದಲ್ಲಿ ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅಗತ್ಯ ಬಿದ್ದರೆ ಅವರನ್ನು ಬಂಧಿಸುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಈ ಜಗ್ಗ ಮತ್ತು ಕಿರಣ್ ಬೈರತಿ ಬಸವರಾಜು ಹತ್ರ ಮಾತಾಡೋದಕ್ಕೆ ಡೈರೆಕ್ಟಾಗಿ ಅವ್ರ ಫೋನಿಗೆ ಫೋನ್ ಮಾಡ್ತಿರ್ಲಿಲ್ಲ, ಇದೇ ಹನುಮಂತು ಫೋನಿಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಇಂಟ್ರಾಗೇಷನಲ್ಲೂ ಅದನ್ನು ಕೇಳಿದ್ದಾರೆ ಪೊಲೀಸರು.